ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ರೆಸಿಪಿ ಗ್ರೀನ್ ಚಿಕನ್ ಪಲಾವ್. ಗ್ರೀನ್ ಚಿಕನ್ ಪಲಾವ್ಗೆ ಬೇಕಾಗುವ ಸಾಮಗ್ರಿಗಳು: ಪುದೀನ, ಕೊತ್ತಂಬರಿ, ಹಸಿ ಕೊಬ್ಬರಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಈರುಳ್ಳಿ, ಪಲಾವ್ ಎಲೆ, ಲವಂಗ, ಕರಿಮೆಣಸಿನಕಾಳು, ಏಲಕ್ಕಿ, ಚಕ್ಕೆ, ಕಲ್ಲು ಹೂವು, ಅನಾನಸ್ ಹೂವು, ಅರ್ಧ kg ಚಿಕನ್, 5 ಕಪ್ ಅಕ್ಕಿ, ಅಡುಗೆ ಎಣ್ಣೆ, ತುಪ್ಪ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಪುದೀನ, ಕೊತ್ತಂಬರಿ, ಹಸಿ ಕೊಬ್ಬರಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಉಪ್ಪು ಹಾಕಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕಾದ ಕುಕ್ಕರ್ ಪಾತ್ರೆಗೆ ಅಡುಗೆ ಎಣ್ಣೆ ಮತ್ತು ತುಪ್ಪ ಸಮ ಪ್ರಮಾಣದಲ್ಲಿ ಬಿಸಿ ಮಾಡಿ ಅದಕ್ಕೆ ಒಣ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡು ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ಕೊಂಡು ಹುರಿದ್ಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಈಗ ಇದರಲ್ಲಿ ಟೊಮೆಟೊ ಹಾಕಿ ಚೆನ್ನಾಗಿ ಕಲಸಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಿಕನನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯೋಕೆ ಬಿಡಬೇಕು. ಸ್ವಲ್ಪ ಬೆಂದ ಮೇಲೆ ತೊಳೆದು ನೆನೆಸಿಟ್ಟಿರೋ ಅಕ್ಕಿನ ಸೇರಿಸಿ ಚೆನ್ನಾಗಿ ಕಲಿಸ್ಕೋಬೇಕು. ಇದರಲ್ಲಿ ಗ್ರೈಂಡ್ ಮಾಡಿದ ಪುದೀನ ಮಸಾಲೆಯನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಪೂರ್ತಿಯಾಗಿ ಕಲಿಸ್ಕೊಂಡು ಸ್ವಲ್ಪ ಬೇಯೋಕೆ ಬಿಡಬೇಕು. ಒಂದು 2 ನಿಮಿಷ ಬೇಯೋಕೆ ಮೇಲೆ ಇದಕ್ಕೆ 1 ಕಪ್ ಅಕ್ಕಿಗೆ 2 ಕಪ್ ನೀರಿನಂತೆ ಅಳತೆ ಮಾಡಿ ನೀರನ್ನು ಹಾಕಬೇಕು. ಚಿಕನ್ ಮತ್ತು ಪುದೀನ ಮಸಾಲೆಯಲ್ಲಿ ನೀರಿರೋದ್ರಿಂದ ನೋಡಿಕೊಂಡು ನೀರನ್ನು ಅಳತೆ ಮಾಡಿ ಹಾಕಬೇಕು. ಇದರಲ್ಲಿ ಸ್ವಲ್ಪ ಮೇಲೆ ಕಸೂರಿ ಮೆಥಿಯನ್ನು ಹಾಕಿ ಕುಕ್ಕರ್ ಲಿಡ್ನ ಮುಚ್ಚಿ 2 ವಿಸಿಲ್ ಆಗೋವರೆಗೂ ಕಾಯಬೇಕು. 2 ವಿಸಿಲ್ ಆದಮೇಲೆ ಗ್ಯಾಸ್ ಆರಿಸಿ ಕುಕ್ಕರ್ನ ಆರೋಕೆ ಬಿಡಬೇಕು. ನಂತರ ಕುಕ್ಕರ್ ಆರಿದ ಮೇಲೆ ಪಲಾವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಮ್ಮೊಮ್ಮೆ ಮಸಾಲೆ ಮೇಲೆ ಬಂದು ನಿಂತಿರುತ್ತೆ. ಪಲಾವ್ ರೆಡಿಯಾಗಿದೆ. ಈಗ ಪ್ಲೇಟಿಂಗ್ ಮಾಡ್ತೀನಿ. ಗ್ರೀನ್ ಚಿಕನ್ ಪಲಾವ್ ಚಿಕನ್ ಸಾರು ಮತ್ತು ಮೊಸರು ಬಜ್ಜಿ ಜೊತೆ ತಿನ್ನಲು ರೆಡಿ. ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಮತ್ತು ನೀವು ಯಾವ ರೀತಿ ಚಿಕನ್ ಪಲಾವನ್ನು ಮಾಡ್ತೀರಿ ಅನ್ನೋದನ್ನು ಕಮೆಂಟ್ನಲ್ಲಿ ಹೇಳಿ. ಪ್ಲೀಸ್ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.